ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಪಾಠದ 1ನೆಯ ಪ್ರಶ್ನೆ ಉತ್ತರ. ಐ ವಿಲ್ ರಿಪೀಟ್ ದಿಸ್. ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಪಾಠದ 1ನೇ ಪ್ರಶ್ನೆಯನ್ನ ಗಮನಿಸಿ. ಪಿ ಮತ್ತು ಕ್ಯೂ ನಾಟ್ ಈಕ್ವಲ್ ಟು 0 ಗಳು ಪೂರ್ಣಾಂಕಗಳಾಗಿರುವ ಮತ್ತು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯು. ಆಯ್ಕೆಯನ್ನ ಗಮನಿಸಿ. ಎ ಸ್ವಾಭಾವಿಕ ಸಂಖ್ಯೆಗಳು, ಬಿ ಪೂರ್ಣ ಸಂಖ್ಯೆಗಳು, ಸಿ ಪೂರ್ಣಾಂಕಗಳು, ಡಿ ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ ಮೊದಲನೆಯ ಆಯ್ಕೆಯನ್ನ ಗಮನಿಸಿ. ಎ ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಎನ್ ಸಂಕೇತದಿಂದ ಸೂಚಿಸ್ತೇವೆ. ಇದು 1ರಿಂದ ಪ್ರಾರಂಭವಾಗುವ ಎಣಿಕೆಯ ಸಂಖ್ಯೆಗಳು. ಓಕೆ, ನೋಡಿ 1 2 3 4 ಸೋ ಈ ರೀತಿಯಲ್ಲಿ ಇರುತ್ತೆ. ಓಕೆ, ಅದೇ ಬಿ ಪೂರ್ಣ ಸಂಖ್ಯೆಗಳು. ಇಲ್ಲಿ ಪೂರ್ಣ ಸಂಖ್ಯೆಗಳನ್ನ ನಾವು ಡಬ್ಲ್ಯೂ ಸಂಕೇತದಿಂದ ಸೂಚಿಸ್ತೇವೆ. ಇಲ್ಲಿ ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭವಾಗುವಂತಹ ಸಂಖ್ಯೆಗಳು. 0 1 2 3 ಈ ರೀತಿಯಲ್ಲಿ ಸಾಗುತ್ತೆ. ಸಿ ಪೂರ್ಣಾಂಕಗಳು. ಇದನ್ನ ಝೆಡ್ ಸಂಕೇತದಿಂದ ಸೂಚಿಸ್ತೇವೆ. ಇವು ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತು 0ಯನ್ನ ಒಳಗೊಂಡಿರುತ್ತೆ. ಓಕೆ, -2 ಈ ರೀತಿ 0 -1 -2 ಸೋ ಆನ್, +1 +2 ಸೋ ಆನ್ ಈ ರೀತಿಯ ಸಂಖ್ಯೆಗಳನ್ನ ಒಳಗೊಂಡಿರುತ್ತೆ ಮಕ್ಕಳೇ. ಟಿ ಭಾಗಲಬ್ಧ ಸಂಖ್ಯೆಗಳು. ನೋಡಿ, ಯಾವುದೇ ಸಂಖ್ಯೆಯನ್ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿದ್ದರೆ, ಇಲ್ಲಿ ಪಿ ಮತ್ತು ಕ್ಯೂಗಳು ಏನ್ ಹೇಳಿ ಪೂರ್ಣಾಂಕಗಳು ಅಲ್ವಾ. ಇಲ್ಲಿ ಕ್ಯೂ ಏನಾಗಿರುತ್ತೆ 0 ಆಗಿರಬಾರದು, ಅಂದ್ರೆ ಕ್ಯೂ ನಾಟ್ ಈಕ್ವಲ್ ಟು 0. ಅಂತಹ ಸಂಖ್ಯೆಗಳನ್ನ ಏನಂತ ಹೇಳ್ತೇವೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಹೇಳಿಕೆಯನ್ನ ಗಮನಿಸಿದ್ರೆ ಆಯ್ಕೆಯಲ್ಲಿ ಟಿ ಭಾಗಲಬ್ಧ ಸಂಖ್ಯೆಗಳು ಸರಿಯಾಗಿರುವಂತಹ ಆಯ್ಕೆ ಆಗತ್ತೆ. ಓಕೆ, ಹಾಗಾಗಿ ಇಲ್ಲಿ ಡಿ ಭಾಗಲಬ್ಧ ಸಂಖ್ಯೆಗಳು. ಥ್ಯಾಂಕ್ ಯು.